ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಮೊನ್ನೆ ತಾನೇ ಗಂಡನ ಮನೆಯಿಂದ ತವ್ರ ಮನೆಗೆ ಬಂದೆ. ಇವಾಗ ನನ್ನ ಮಗನಿಗೆ 9 ಮಂತ್ಸ್ ಅಲ್ಲಿ ಇದೆ. ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದೆ, ಯಾವಾಗ ಅಂಬಿಗಾಲಿಲಿಂದ ಹೋಗಿ ಹೊಸ್ಲಿ ದಾಟ್ತಾನೆ ಅಂತಂದೇಳಿ. ಬಟ್ ಅವನು ತವ್ರ ಮನೆಗೆ ಬಂದ್ಮೇಲೆ ದಾಟಿದ್ದೇನೆ ನೋಡಿ, ತುಂಬಾನೇ ಖುಷಿ ಆಗ್ತಾ ಇದೆ. ಹಾಗಾಗಿ ಹೊಸ್ಲಿ ಪೂಜೆ ಮಾಡಬೇಕಿತ್ತು, ಸ್ವಲ್ಪ ಪೂಜೆ ಸಾಮಾನು ಹಾಗೆ ಅವನಿಗೆ ಡ್ರೆಸ್ ತಗೊಳ್ಳೋಣ ಅಂತಂದೇಳಿ ಹೊರಗಡೆ ಬಂದಿದ್ದೀವಿ. ನಾವು ಮನೆಯಿಂದ ಬರಬೇಕಾದ್ರೆ ತುಂಬಾನೇ ಬಿಸಿಲಿತ್ತು. ಈಗಂತೂ ಬಿಸಿಲು ತುಂಬಾನೇ ಜಾಸ್ತಿ ಆಗಿಬಿಟ್ಟಿದೆ, ತಡ್ಕೊಳಕ್ಕೆ ಆಗ್ತಿಲ್ಲ. ಹಾಗಾಗಿ ಇಲ್ಲಿ ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ನ ಕುಡಿತಾ ಇದ್ದೀವಿ ನೋಡಿ. ನಾನು ಮತ್ತು ನನ್ನ ತಂಗಿ ಇಬ್ಬರೇ ಕುಡಿದ್ವಿ, ನಮ್ಮಮ್ಮ ಬೇಡ ಅಂತ ಹೇಳಿದ್ರು. ಸೊ ಫ್ರೂಟ್ ಜ್ಯೂಸ್ ಎಲ್ಲ ಕುಡ್ಕೊಂಡು ಈಗ ನೆಕ್ಸ್ಟ್ ಬಟ್ಟೆ ತಗೊಳ್ಳೋಣ ಅಂತಂದೇಳಿ ಶಾಪಿಗೆ ಬಂದಿದ್ದೀವಿ. ಈ ಶಾಪ್ ಬಂದ್ಬಿಟ್ಟು ಸಂಡೂರಿನ ರಾಜ ಗಾರ್ಮೆಂಟ್ ಶಾಪ್ ಆಗಿರುತ್ತೆ. ಇಲ್ಲಿ ನನಗೆ ಬಟ್ಟೆಗಳೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಕಲೆಕ್ಷನ್ಸ್ ತುಂಬಾನೇ ಕಡಿಮೆನೇ ಇದ್ವು, ನನಗೆ ಯಾವುದು ಲೈಕ್ ಆಗಲಿಲ್ಲ. ಸೊ ಹಾಗಾಗಿ ನಾವೀಗ ನೆಕ್ಸ್ಟ್ ಶಾಪಿಗೆ ಹೋಗ್ತಾ ಇದ್ದೀವಿ. ಬ್ಲ್ಯಾಕ್ ಬೇಡ, ಬೇರೆ ಕಲರ್ ತೋರಿಸಿ. ನಾನು ನನ್ನ ಮಗನಿಗೆ ಶರ್ಟ್ನ ಹುಡುಕ್ತಿದ್ದೆ, ಬಟ್ ಇಲ್ಲಿ ಟೀ ಶರ್ಟ್ಸ್ ಕಲೆಕ್ಷನ್ನೇ ಇತ್ತು, ಶರ್ಟ್ ಕಲೆಕ್ಷನ್ ತುಂಬಾನೇ ಕಡಿಮೆ ಇತ್ತು. ಸೊ ಹಾಗಾಗಿ ನಾವೀಗ ಬೇರೆ ಶಾಪಿಗೆ ಹೋಗ್ತಾ ಇದ್ದೀವಿ. ಇನ್ನು ಈ ಲಾಸ್ಟ್ ಶಾಪಲ್ಲಿ ಕೊನೆಗೂ ನನ್ನ ಮಗನಿಗೆ ಡ್ರೆಸ್ ಸಿಕ್ತು. ಈ ಡ್ರೆಸ್ ನನಗೆ ತುಂಬಾ ಇಷ್ಟ ಆಯಿತು. ಶರ್ಟು ಮತ್ತು ಶಾರ್ಟ್ಸ್ನ ತೊಗೊಂಡೆ, ತುಂಬಾ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಅಷ್ಟೇ ಇಷ್ಟ ಆಯಿತು. ನೋಡಿ ಚೆನ್ನಾಗಿರೋ ಸಣ್ಣ ವಾರಿಸ್ಕೊಡು, ಕಳಸಿಕ್ಕಿಡೋಕೆ ಅಷ್ಟೇ ಬೇಕು. ಇನ್ನು ಪೂಜೆ ಸಾಮಾನು ಎಲ್ಲ ತೊಗೊಂಡಿದ್ದಾಯ್ತಲ್ವ. ಈಗ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಸ್ವೀಟ್ ಬೇಕಿತ್ತು, ಹಾಗಾಗಿ ಇಲ್ಲಿ ಡಿಪಾರ್ಟ್ಮೆಂಟ್ ಸ್ಟೋರಿಗೆ ಬಂದಿದ್ದೀವಿ. ನನ್ನ ಫೇವ್ರೇಟ್ ಬಂದುಬಿಟ್ಟು ಸೋಂಪಾಪುಡಿ, ಸೊ ಅದಕ್ಕೋಸ್ಕರ ಅದನ್ನೇ ತೊಗೊಳ್ಳೋಣ ಅಂತಂದೇಳಿ ಬಾದಾಮ್ ಫ್ಲೇವರ್ ತೊಗೊಂಡೆ. ನನಗೆಲ್ಲ ಬೇರೆ ಫ್ಲೇವರ್ಸ್ ಇಷ್ಟ ಆಗಲ್ಲ. ಇದನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀವಿ. ದಾರಿಯಲ್ಲಿ ಹಾಗೆ ಪಾನಿಪುರಿ ಕೂಡ ಕಾಣಿಸಿತ್ತು, ನನಗಂತೂ ಪಾನಿಪುರಿ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ನನ್ನ ತಂಗಿ ಪಾನಿಪುರಿನ ತಿಂದ್ವಿ. ನಮ್ಮಮ್ಮ ಆಲ್ರೆಡಿ ಮನೆಗೆ ಹೋಗಿದ್ಲು, ಯಾಕಂದರೆ ನನ್ನ ಮಗನ ಮನಗಿಸಿ ಬಂದಿದ್ದೆ, ಹಾಗಾಗಿ ಅವ್ನು ಎದ್ಬಿಟ್ರೆ ಕಷ್ಟ ಅಂತಂದೇಳಿ ಅವರು ಮನೆಗೆ ಹೋದ್ರು. ನಾನು ನನ್ನ ತಂಗಿ ಪಾನಿಪುರಿ ತಿನ್ಕೊಂಡು ಈಗ ಮನೆಗೆ ಬಂದಿದ್ದೀವಿ ನೋಡಿ. ಅವನೀಗ ಎದ್ದಿದ್ದಾನೆ ಆಲ್ರೆಡಿ. ಬಾ 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 ಇನ್ನೇನಾದರೂ ಹೊಸ್ಲಿ ದಾಟಿದರೆ ಈ ಹೊಸ್ಲಿ ಪೂಜೆ ಶಾಸ್ತ್ರನ ಮಾಡ್ತಾರೆ. ಇಲ್ಲಿ ಈ ಶಾಸ್ತ್ರನ ಅವ್ರ ಚಿಕ್ಕಮ್ಮ ಮಾಡ್ತಿದ್ದಾರೆ. ಸೋದ್ರ ಮಾವ ಇಲ್ಲ, ಅವ್ರ ಚಿಕ್ಕಮ್ಮ ಮಾಡ್ಬೇಕಂತೆ. ಅವನಿಗೆ ಸೋದ್ರ ಮಾವ ಇಲ್ಲ, ಹಾಗಾಗಿ ಅವ್ರ ಚಿಕ್ಕಮ್ಮನ ಕುಟ್ಟಾಗೆ ಈ ಶಾಸ್ತ್ರನೆಲ್ಲ ಮಾಡಿಸಿದ್ದೀವಿ. ಇನ್ನು ಪೂಜೆ ಎಲ್ಲ ಆಯಿತು, ಎಲ್ರಿಗೂ ಇಲ್ಲಿ ಸ್ವೀಟ್ನ ಕೊಡ್ತಿದ್ದೀನಿ ನೋಡಿ. ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ, ನನ್ನ ಮಗ ಕೂಡ ಸ್ವೀಟ್ ತಿಂದ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ನನ್ನ ಚಾನಲ್ನ ಯಾರೆಲ್ಲ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.